ಗೈಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ನಾನು ಆರಾಮದೀನಿ. ಭಾಳ ಸಾತೆ ಯಾವ ವಿಡಿಯೋನೂ ಬಿಟ್ಟಿಲ್ಲ ಯೂಟ್ಯೂಬ್ ಒಳಗೆ. ಮತ್ತು ಯೂಟ್ಯೂಬ್ ಮಾಡೋ ಮನಸ್ಸಿದ್ದಿಲ್ಲ, ವೀಡಿಯೋಸ್ ಬಿಡೋಕೆ ಅಷ್ಟು ಮೋಟಿವೇಶನ್ ಸಿಗ್ತಿದ್ದಿಲ್ಲ, ಏನಿಲ್ಲ. ಸೊ ಅದೆಲ್ಲ ಬಿಡ್ರಿ. ಈಗ ಅದು ಮೇನ್ ಈ ವಿಡಿಯೋದಾಗ ಮಾಡತ್ತೀನಂತೆ. ಅದಕ್ಕೂ ಮೊದಲೇಗೆ ನಾನಿಲ್ಲೇ ಈ ಊರೊಳಗೆ ಜಿಮ್ ಒಳಗೆ ಕೆಲಸ ಮಾಡ್ತೀನಿ ಆ್ಯಸ್ ಎ ಟ್ರೈನರ್. ಒಂದಿನ ಏನಾಯ್ತು, ನನ್ನ ಕ್ಲೈಂಟ್ ಒಬ್ಬ ಅವನದು ಬರ್ಡೇ ಪಾರ್ಟಿ ಇತ್ತು. ನನಗತ್ತೆ ಮತ್ತು ನಮ್ಮ ಇಡೀ ಜಿಮ್ನವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾವ. ನಾನು ನನ್ನ ಜೊತೆ ಇನ್ನೂ 3 ಜನ ಟ್ರೈನರ್ಸ್, ಜಿಮ್ದು ಓನರ್ ಮತ್ತು ಒಂದು ಸ್ವಲ್ಪ ಜನ ಕ್ಲೈಂಟ್ಸ್. ಎಲ್ಲರೂ ಉಳಿದವರೆಲ್ಲ ಅಲ್ಲೇ ಬಂದಿದ್ರೆ ನಾವು ಇಲ್ಲಿಂದ ಬಿಟ್ಟಿದ್ದೆ. ನಾನು ಮತ್ತು ಇನ್ನು 3 ಜನ ಟ್ರೈನರ್ಸ್, ಜಿಮ್ ಟ್ರೈನರ್ಸ್ ಎಲ್ಲ ಅಲ್ಲಿ ಹೋದ್ವಿ. ಎಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಡ್ರಿಂಕ್ಸ್ ಅದೆಲ್ಲ ಮಾಡಿ ಎಲ್ಲ ಕೂತ್ಕೊಂಡಿದ್ವಿ. ಮಾತಾಡ್ಸ್ಕೊಂಡು ನಿಂತಿದ್ವಿ. ಎಲ್ಲರೂ ಮಾತಾಡ್ತಾ ಲೇಟ್ ಆಯ್ತು. ಟೈಮ್ 1:30-2 ಗಂಟೆ ಆಗಿತ್ತು. ಆಮೇಲೆ ಇನ್ನೊಂದು ನಮ್ಮ ಮನೆಯಲ್ಲಿಂತ ನಾನಿರೋ ಜಾಗದಲ್ಲಿಂತ ಅವ್ರ ಮನೆ 15 ಕಿಲೋಮೀಟ್ರ್ ಐತಿ. ನಂದು ಜಿಮ್ ನನ್ನ ಮನೆಯಲ್ಲಿಂತ ಒಂದು 2 ಕಿಲೋಮೀಟರ್ಸ್ ದೂರ ಐತಿ. ಆಮೇಲೆ ನಾ ಇಲ್ಲೇ ಈ ಊರಿಗೆ ಹೊಸವ, ಇಲ್ಲಿ ನನಗೇನು ಲೊಕೇಶನ್ ಜಾಸ್ತಿ ಗೊತ್ತಿಲ್ಲ, ಏನಿಲ್ಲ. ನನ್ನ ಗಾಡಿಗೆ ಸೈಡಿಗೆ ಅದಿದೆ. ಈಗ ಝೊಮ್ಯಾಟೊ ಹೊಡಿಬೇಕಾರೆ ಅದು ಸೈಡಿಗೆ ಇದು ಹಾಕೊಂತಾರಲ್ಲ ಲೊಕೇಶನ್ ನೋಡೋಕ್ಕಂತೇಳಿ, ನಮ್ಮ ಫೋನ್ ಚಂಡೆ ಅದನ್ನ ಹಾಕ್ಕೊಂಡು ಲೊಕೇಶನ್ ನೋಡ್ಕೊಂಡು ಅಡ್ಡಾಡೋದು. ನಾ ಎಲ್ಲಿ ಅಡ್ಡಾಡಿದ್ರು. ಉಳಿದವ್ರು ಎಲ್ಲ ಟ್ರೈನರ್ಸ್ ಎಲ್ಲ ಮನೆಗೆ ಹೋದ್ರೆ ಲಗೋಣ. ಎಲ್ಲ ಜಾಸ್ತಿ ಜನ ಮದುವೆ ಆದವರ ಫ್ಯಾಮ್ಲಿದು ಅದರ ಇಲ್ಲಿ. ನಾನು ಒಬ್ಬನೇ ಇರೋದಿಲ್ಲ. ಅವರೆಲ್ಲ ಹೋದ್ರೆ ಲಗು ಮನೆಗೆ 10 ಗಂಟೆ 11 ಗಂಟೆ ಅಂದರೆ ಎಲ್ಲರೂ ಹೋದ್ರೆ. ನಾನು ಮತ್ತು ಸ್ವಲ್ಪ ಜನ ಕ್ಲೈಂಟ್ಸ್ ಅಲ್ಲೇ ಮನೆ, ಅವ್ರವ್ರ ಮನೆ ಸಮೀಪ ಬೇರೆ ಇತ್ತು. ಅವರೆಲ್ಲ ಅವ್ರ ಮನೆಯಾಗೆ ಇದ್ರೆ ಸ್ವಲ್ಪ. ನಾನು ಅಲ್ಲೇ ಮಾತಾಡ್ಸ್ಕೊಂಡೆ ಕುಂತೆ. ಟೈಮ್ ಮುಗಿದು ಗೊತ್ತಾಗಿಲ್ಲ. 1:30 ಆಗಿತ್ತು ಆ್ಯಕ್ಚುಲಿ. ಅಲ್ಲಿಂದ ಇಲ್ಲಿ ಬರೋಕೆ 45 ಮಿನಿಟ್ಸ್ ಬೇಕು ಆಲ್ಮೋಸ್ಟ್. ನಾನು ಆಯ್ತಪ್ಪ ನಾ ಹೋಗ್ತೀನಿ, ಟೈಮ್ ಆಗೈತಿ ಅಂತಂದೆ. ನಾ ಬಿಟ್ಟೆ. ನಂಗೆ ಒಂದೇ ಮತ್ತು ಲೊಕೇಶನ್ ಗೊತ್ತಿಲ್ಲ. ಅವನಂತರಿ ಯಾರೊಬ್ರು ಬರ್ತಾರೆ ನನ್ನ ಜೊತೆ ಅಂತ ಕೇಳಕ್ಕಂತೆ ಹೋದೆ. ಒಬ್ಬ ಇದ್ದ ನಮ್ಮ ಮನೆ ಸಮೀಪ ಇರೋ, ಅಂದರೆ ನಮ್ಮ ಮನೇಲಿ ಅಂತ ಒಂದು 5 ಕಿಲೋಮೀಟರ್ಸ್ ದೂರನೇ ಐತಿ. ಅವ್ರ ಮನೇಲಿಂತ ನಮ್ಮ ಮನೆಯದೆ ಲೊಕೇಶನ್ ಗೊತ್ತೈತಿ. ಸೊ ನಾವು ಕೇಳಕ್ಕಂತೆ ಹೋದೆ. ಅವ ಮಸ್ತ್ ಡ್ರಿಂಕ್ಸ್ ಮಾಡಿ ಮಕ್ಕೊಂಡಿದ್ದ ಆರಾಮಾಗಿ. ಏನು ಯಾರು ಬರ್ಡೇ ಪಾರ್ಟಿ ಇತ್ತಲ್ಲ ಅಂದ, ಇಲ್ಲ ಶ್ರೇಯಸ್ ನೀನು ಬೇಕಾದ್ರೆ ಇಲ್ಲೇ ಇದ್ಬಿಡಿ ಇವತ್ತೊಂದಿನ, ಬೆಳಗ್ಗೆ ಬೇಕಾದ್ರೆ ಹೋಗುವಂತೆ ಅಂತಂದು. ನಂಗೆ ಬೇರೆ ಮನೆಯಾಗ ನಿದ್ದೆ ಬರೋಂಗಿಲ್ಲ. ಕರೆಕ್ಟ್ ನಿದ್ದೆ ಇಲ್ಲ ಅಂದ್ರೆ ಮತ್ತೆ ನಂಗೆ ಈಗ ಹಂಗೆ ಕಾಣ್ತೇನೆ. ನಾ ಅಲ್ಲಿಂದ ಹೊರಟ್ಬಿಟ್ಟೆ. ರೋಡ್ ನೋಡ್ತೀನಿ ಫುಲ್ ಖಾಲಿ ಐತಿ. 1 ಗಂಟೆ 1:30 ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಯಾರು ಇರ್ತಾರೆ ಹಂಗೆ ಅಂತಂದೆ. ಸೊ ಹೊರಗಡೆ ಹೊಂಟೆ, ಮ್ಯಾಪ್ ಹಚ್ಕೊಂಡೆ ಫೋನ್ನಾಗೆ. ಮುಂದೆ ಫುಲ್ ಖಾಲಿ ರೋಡ್. ಹೋಗಿ ಒಂದು 2-3 ಕಿಲೋಮೀಟ್ರ್ ಆಗಿತ್ತೆ. ಫೋನ್ ಸ್ವಿಚ್ ಆಫ್ ಆಯ್ತು. ಆಫ್ಕೋರ್ಸ್ ಅಲ್ಲೇ ಎಲ್ಲ ಪಾರ್ಟಿ ಗೀಟಿ ಮಾಡ್ಬೇಕಾದ್ರೆ ಚಾರ್ಜಿಂಗ್ ಹೇಳಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ. ವಿಡಿಯೋ ಮಾಡ್ಕೊಂಡೆಲ್ಲ ಏನು ಮಾಡ್ಬೇಕು. ನಂದು ಒಂದೇ ಮಾತು, ನಂದು ಬ್ಯಾಟ್ರಿ ಜಾಸ್ತಿ ನಿಲ್ಲಂಗಿಲ್ಲ. ಫೋನ್ ಡೆಡ್ ಆತೆ. ಆಮೇಲೆ ಏನು ಮಾಡೋದಂತೆ ಹಂಗೆ ಯೋಚನೆ ಮಾಡ್ಕೊಂತಾಗ ಆಮೇಲೆ ಒಂದು ಫ್ಲಾಶ್ ಆಯ್ತು. ಇಲ್ಲಿ ಮುಂದೆ ಹಂಗೆ ಸ್ವಲ್ಪ ಮುಂದೆ ಹೋದರೆ ಹೈವೇಗೆ ಇರ್ತವಲ್ಲ, ಮೇನ್ ರೋಡ್ ಅಂತೆಲ್ಲ, ಅಲ್ಲೆಲ್ಲ ಈ ಊರೊಳಗೆ ಚಹಾ ಮತ್ತು ಸಿಗರೇಟ್ ಅದೆಲ್ಲ ಇಟ್ಟಿರ್ತಾರೆ. ಹಂಗೆ ಒಬ್ಬ ನಿಂತಿರ್ತಾನೆ ಇಟ್ಕೊಂಡೆಲ್ಲ. ಎಲ್ಲ ಗುಂಪು ಕಟ್ಟಿರ್ತಾರೆ, ಮಂದಿ ಇರ್ತಾರೆ ಜಾಸ್ತಿ. ಅಂದ್ರೆ ಫುಲ್ಲು ಸುಮ್ಸಾನೆ ಇರಂಗಿಲ್ಲ, ಮಂದಿ ಇರ್ತಾರೆ ಸ್ವಲ್ಪ. ನಾವು ಹೋಗೋ ರೋಡ್ನಾಗ ಒಬ್ಬರು ಕಂಡಿಲ್ಲ ಇನ್ನೂವರೆಗೂ. ನಾವು ಹೊಂಟೇನಿ, ಇನ್ನೂ ಯಾರೂ ಕಂಡಿಲ್ಲ. ಅಲ್ಲೇ ಇಲ್ಲಿಂದ ಕರೆಕ್ಟ್ ಕೇಳಿಸ್ಕೊರಿ, ಅಲ್ಲೇ ನಾವು ಹೋಗೋ ರೋಡ್ನಾಗ ಒಂದು ಫುಟ್ಪಾತ್, ಅಂದರೆ ಹಿಂಗೆ ರೋಡ್ ಐತಿ, ಸಿಗ್ನಲ್ ಸೈಡಿಗೆ ಹಿಂಗೆ ಫುಟ್ಪಾತ್ ಐತಿ ಈ ಸೈಡ. ನಾ ಹಿಂಗೆ ಹೊಂಟೇನಿ. ಅಲ್ಲಿ ಮುಂದೊಬ್ಬ ಅಜ್ಜ ಕುಂತಾನ. ಅಜ್ಜ ಫುಲ್ ತೆಳ್ಳಗದಾನ, ಬಿಳಿಯದ ಜುಬ್ಬ ಹಾಕೋಣ, ಕೆಳಗೆ ಧೋತಿ ಹಾಕೋಣ. ಈಗ ನಾರ್ಮಲಿ ಹುಬ್ಳಿ ಒಳಗೆ ಆ ಸೈಡ್ ಹಳ್ಳಿ ಸೈಡ್ ಮುಂದೆ ಹೆಂಗಿರ್ತಾರೆ ಅಜ್ಜಗಳೆಲ್ಲ, ಹಿಂಗೆ ಫುಟ್ಪಾತ್ ಕಡೆ ಹಿಂಗೆ ಕುಂತಿರ್ತಾರೆ, ನೋಡಿರ್ತೀರಿ.
ಹಂಗೆ ಕುಂತಿದ್ದಾವ ಮಂಜ. ಕೇಳೋಣ ತಡಿಪ, ಈಗ ಬೇರೆ ಆಪ್ಷನ್ ಇಲ್ಲ, ಕೇಳೋಣ ಅಂತ ಒಂದು ಲೊಕೇಶನ್ ಹೋದೆ ಅವನ ಕಡೆ. ಮಂಜ ಹಿಂಗೆ ಇಲ್ಲಿ ಹೋಗುತ್ತೆ, ಹೆಂಗೆ ಹೋಗ್ಬೇಕಂತ ಕೇಳಿದೆ. ಹಾಂ ಇಲ್ಲಪ್ಪ, ನಂದು ಅಲ್ಲೇ ಹೆಂಗೆ ಬರ್ತೈತಿ, ಅವ್ರ ಏರಿಯಾ ಹೆಸ್ರು ಅದ. ನಮ್ಮ ಏರಿಯಾ ಇದ್ರೆ ಒಂದು 2 ಕಿಲೋಮೀಟರ್ ದೂರ ಅದೇ ಏರಿಯಾದಾಗ ನಮ್ಮ ಜಿಮ್ ಇರೋದು. ಸೊ ನಂಗೆ ಚಲೋ ಆಪರ್ಚುನಿಟಿ, ಅಂದ್ರೆ ನಂಗೆ ಬೇರೆ ಆಪ್ಷನ್ ಇಲ್ಲ ಅವಂಗೆ. ಸೊ ಅಂದೆ ಆಯ್ತಪ್ಪ, ಹತ್ತೆ ಹಿಂಗೆ ಅಲ್ಲಿ ಬಿಡ್ತೇನಂತೆ, ಅಲ್ಲಿ ಮಠ ರೂಟ್ ತೋರ್ಸಂಗೆ, ಅಲ್ಲಿಂದ ನಾವು ಹೋಗ್ತೀನಿ ಅಂತ ಹತ್ತು ಕೂತ್ಕೊಂಡ. ನಮಗೂ ಬೋರ್ ಆಗತ್ತಿತ್ತು, ಗಾಡಿ ಹೊಡ್ಕೊಂತ ಅವನ ಬಗ್ಗೆ ಕೇಳಾಗಿತ್ತು. ಯಾವ ಊರು ಅಂದರೆ, ಈ ಊರು ಅಂತೂ ಕಾಣಂಗಿಲ್ಲ ನೀನು, ಯಾವ ಊರು ನಿಮ್ದು ಹಿಂಗೆಂತ ಮಾತಾಡ್ಸ್ಕೊಂಡು ಹೋದ್ವಿ. ಅವಪ್ಪ ನಾರ್ಮಲಿ ಮಾತಾಡ್ಕೊತಿದ್ದ, ನನ್ನ ಬಗ್ಗೆನೂ ಕೇಳ್ದೆ. ನಾನು ಅಂದೆ ಹಿಂಗೆ ಜಿಮ್ ಒಳಗೆ ಕೆಲಸ ಮಾಡ್ತೀನಿ, ಹಂಗೆ ಹಿಂಗೆ ಎಲ್ಲ ಅಂದೆ. ನಾತೀನಿ ರೂಟ್ ಕೇಳಿದೆ. ನಾ ಹಿಂಗೆ ಹೊಂಟೇನಿ, ಮುಂದೆ ಕನ್ಫ್ಯೂಷನ್ ಆಯಿತು. ಅವ್ನು ಕೇಳಿದೆ, ಅದೇ ಹೆಂಗೆ ಹೋಗ್ಬೇಕಂತಂದೆ. ರೆಸ್ಪಾನ್ಸ್ ಇಲ್ಲ. ನಾ ಮತ್ತೆ ಅವ್ನ ಕಡೆ ಹಿಂಗೆ ಹೊಳ್ಳಿ ಕೇಳಿದೆ, ಅಜ ರೂಟ್ ಅಜ ಅಂತ. ರೆಸ್ಪಾನ್ಸ್ ಇಲ್ಲ. ಹಿಂಗೆ ಮಿರರ್ದಾಗ ನೋಡಿದೆ ಅವನು. ನಾನು ಹಿಂಗೆ ಗಾಡಿ ಹೊಡ್ಯಾತೀನಿ, ಲೆಫ್ಟ್ ಸೈಡ್ ಹಿಂಗೆ ಮಿರರ್ದಾಗೆ ಸೈಡ್ ಮಿರರ್ದಾಗ ನೋಡಿದೆ. ಅವ ಹಿಂಗೆ ಈ ಸೈಡ್ ಹೊಳ್ಯಾನ, ಈ ಸೈಡ್ ಹೊಳ್ಳಿ ಹಿಂಗೆ ನೋಡತ್ತಾನ. ಎದಕ್ಕೆ ಮಾಡತ್ತಂಗೆ ಗೊತ್ತಿಲ್ಲ ನಂಗೆ. ಯಾಕೆ ಸ್ವಲ್ಪ ಇದು ಅನಿಸ್ಲ, ಯಾಕಂದ್ರೆ ಆ ಟೈಮ್ನಾಗ 108 ಯೋಚನೆಗಳು ಬರ್ತಿರ್ತಾವ ತಲೆಯಾಗ. ಯಾವುದೋ ಒಂದು ಸ್ಟ್ರೇಂಜರ್ನ ಹತ್ತಿಸ್ಕೊಂಡೆ ನಿಂದೆ, ಅವ ಹಿಂಗೆ ಇಂಥ ಬಿಹೇವಿಯರ್ ಐತಿ ಮುಂದೆ. ನನಗೆ ಏನೂ ಫ್ಲ್ಯಾಶ್ ಆಗಿಲ್ಲ. ಸುಮ್ಮನೆ ಹಂಗೆ ಹೋಗ್ಲಿ ಬಿಡಂತ ಹಿಂಗೆ ಸುಮ್ಮನೆ ಒಂದು ಲೆಫ್ಟ್ ಸೈಡ್ ತೊಗೊಂಡೆ ಹೊಂಟೆ. ಹಿಂಗೆ ಸ್ಟ್ರೇಟ್ ಹೊಂಟೇನಿ ರೋಡ್ದಾಗ. ಸ್ವಲ್ಪ ಹಿಂಗೆ ಒಂದ್ಸಲ ಮಿರರ್ ನೋಡಾತೀನಿ, ಗಾಡಿ ಹೊಡ್ಯಾತೀನಿ. ಅವ ಆ ಸೈಡ್ ಹೊಳ್ಯಾನ, ಈ ಸೈಡ್ ಹೊಳ್ಳೋಲ್ಲ. ಗೊಂಬಿ ಹಿಂಗೆ ಒಂದು ಸೈಡ್ ಹಿಂಗೆ ರುಂಡ ತಿರುಗಿಸಿ ಹಿಂಗೆ ಕುಂಡ್ರಿಸಿದ್ರೆ ಹಿಂಗೆ ಕುಂಡಿರ್ತವಲ್ಲ, ಹಂಗೆ ಕುಂತಾನ. ನಂಗೆ ಹೆದರಿಕೆ ಸ್ಟಾರ್ಟ್ ಆದ. ಅಂದರೆ ಹೆದರಿಕೆನ ನಂಗೆ ಒಂಥರ ಅವನ ಬಗ್ಗೆ ಸರಿ ಅನ್ನಿಸೋದು. ಅಲ್ಲಿ ಅನಿಸಿದೆ ಗಾಡಿ, ಅಲ್ಲಿ ಅನಿಸಿದೆ ಅಜ. ನಂಗೆ ಗೊತ್ತಾಗ್ತಿ ಇಂಥ ರೂಟ್ ಗೊತ್ತೈತೆ ನನಗೆ. ನಾ ಇಲ್ಲೇ ಒಳಗೆ ಹೋಗ್ಬೇಕೆ, ಮನೆ ಹೊಂಟಿಲ್ಲ ನಾನು, ಇಲ್ಲೇ ಈ ಸೈಡ್ ಒಳಗಾಸಿ ಸ್ವಲ್ಪ ಬೇರೆ ಮನೆ ಹೋಗಿತ್ತು ನನಗೆ ಅಂತ ನಿಲ್ಸಿದ್ದೆ. ಅವ ಹೇಳಿದೆ, ನನ್ನ ಕಡೆ ನೋಡಿದ. ನೋಡಿ ಸ್ಟ್ರೇಟ್ ಹೋಗಿ ಬಲಕ್ಕೆ ಹೊಳ್ಳೆ, ಎಡು ಕೊಟ್ಟೆ ಹೊಳ್ಳಬೇಡ ಅಂತ. ಈ ಮಂದಿಗೆ ಹೆಂಗೆ ನಂತಲ್ಲ. ಅಲ್ಲಿ ನಂಗೆ ಜಾಸ್ತಿ ನಿಂದ್ರಾಕು ಇದ್ದಿದ್ದಿಲ್ಲ, ಟೈಮು ಇದ್ದಿದ್ದಿಲ್ಲ. ಗಾಡಿ ತೆಗೆದೆ ಹೋದೆ ನಾನು. ಸೊ ಹಂಗೆ ಹೇಳಿದೆ. ನಾ ಅದೇ ರೂಟ ಫಾಲೋ ಮಾಡ್ಕೊಂಡು ಸ್ಟ್ರೇಟ್ ಹೋಗಿ ರೈಟ್ ತೊಗೊಂಡೆ, ಸ್ಟ್ರೇಟ್ ಹೊಂಟೆ. ಒಂದೇ ರೂಟ್ ಐತೆ, ಮೇನ್ ರೋಡ್ ಎಂಟ್ರ್ ಆದೆ. ಅಲ್ಲಿಂದ ಮನೆಗೆ ಗೊತ್ತಾಯ್ತು ನನಗೆ. ಹೊಂಟೇನಿ ಅಲ್ಲೇ ಮತ್ತೆ ಕಾರ್ನರ್ನಾಗ, ರೋಡಿನ ಕಾರ್ನರ್ದಾಗ ಅದೇ ಅಜ್ಜ ಅದೇ ಪೊಸಿಷನ್ದಾಗ ಕುಂತಾನ. ನಂಗೆ ಬೇರೆ ಏನೂ ತಲೆ ಬರಲಿಲ್ಲ, ಸುಮ್ಮನೆ ಹೋದಾನ. ಅವ್ನು ನೋಡ್ಲಾರ್ದಂಗೆ ಹೆಲ್ಮೆಟ್ ಹಾಕೊಂಡಿದ್ದೆ, ನೋಡ್ಲಾರ್ದಂಗೆ ಸ್ಟ್ರೇಟ್ ಸುಮ್ಮನೆ ಹಂಗೆ ಹೋದೆ. ಯಾಕಂದ್ರೆ ರೂಟ್ ಅಂತ ಗೊತ್ತೈತೆ ನಾ ಈಗ ಎಲ್ಲಿ ನಿಂದು ಪರಿಸ್ಥಿತಿ ಹೋಗಂತಿದ್ದಿಲ್ಲ. ಸ್ಟ್ರೇಟ್ ಹೋದೆ ನಾನು. ನಂಗೆ ಒಂದ್ಸಲ ಅಂದರೆ ಮನಸ್ಸಿನಾಗ ಅನ್ನಿಸ್ತೆ ನಿಲ್ಲಿಸಿ ಹಿಂದೆ ನೋಡ್ಬೇಕಂತೇಳಿ. ಯಾಕಂದ್ರೆ ಅದೊಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಏನಕ್ಕೈತೆ ನೋಡಿ ಅಂತೇಳಿ. ನಂಗೆ ಕಣ್ಣ ಆಸೆ ಹೋದೆ. ಮಿರರ್ದಾಗ ನೋಡಿದೆ, ಹಿಂದೆ ಯಾರೂ ಇಲ್ಲ ಅಲ್ಲೇ. ಇದೊಂದು ಭ್ರಮೆನೋ ಏನೋ ನಂಗೆ ಗೊತ್ತಿಲ್ಲ. ನಾ ಸುಮ್ಮನೆ ಸ್ಟ್ರೇಟ್ ಮನೆ ಹೋದೆ. ಸ್ವಲ್ಪ ಅಂದರೆ ಬೆಳಕಿಳ ಕಾಣ್ತಲ್ಲೇ ಅಲ್ಲೇ ಚಹಾ ಮಾರುವ, ಸಿಗರೇಟ್ ಮಾರು ಇದ್ರಲ್ಲೆಲ್ಲ ಸ್ವಲ್ಪ ಶಾಂತ ಉಣಂತೆ. ಅಲ್ಲಿ ಹೋಗಿ ಒಂದು ಚಹಾ ಕುಡಿದೆ. ಮತ್ತೆ ಅಲ್ಲಿ ಸೀದಾ ಎಲ್ಲಿ ನಿಲ್ಲಿಸ್ಲಾರ್ದ ಮನೆಗೆ ಹೋದೆ. ಹಿಂಗೆ ಹೋದೆ, ಗೂಸ್ಕೊಂಡು ಚಳಾತಾವ ಇಲ್ಲಿ. ಹಿಂಗೆ ಹೇಳಿ ಗೊತ್ತಾಗೋದು ನನಗೆ. ಮನೆಗೆ ಹೋದೆ ನಾನು ಅಲ್ಲಿಂದ. ನೀವು ಹೋಗಿ ಸೀದಾ ಅವ್ನು ಫೋನ್ ಹಚ್ಚಿದೆ. ಎದ್ದಿದ್ದ ಆ ಪುಣ್ಯಾಗ ಫೋನ್ ಹಚ್ಚಿ ಹಿಂಗಾತೆ ಒಬ್ರು ಹಿಂಗೆ ಅಜ್ಜ ಸಿಕ್ಕಿ ಎಲ್ಲ ಕರೆಕ್ಟಾಗಿ ಹೇಳಿದೆ ಅವ್ನಿಗೆ. ಅವೇನಂದ್ರೆ, ನೀ ಆ ರೋಡ್ನಾಗ ಹೋದಿಲ್ಲ, ಆ ರೋಡ್ನಾಗೆ ಭಾಳ ಜನ ಅಂದರೆ ಇಂಥರ ಒಂದು ಯಂಗ್ಸ್ಟರ್ಸ್ಗಳು ಭಾಳ ಜನ ಮಿಸ್ಸಿಂಗ್ ಆಗ್ಯಾರ. ಬರೀ ಅವ್ರ ಬೈಕ್ ಕಾರ್ ಅವಷ್ಟೇ ಸಿಕ್ಕವು, ಅವ್ರು ಸಿಕ್ಕಿಲ್ಲ. ನೀ ಹೆಂಗೆ ಉಳಿದೀವೋ ನಿನಗೆ ಗೊತ್ತೆ.
ಒಟ್ಟು ಸೇಫಾಗಿ ಮನೆ ಮುಟ್ಟಿದಿಲ್ಲ ಅಂತೆ ಮಾತಾಡಿ ಸ್ವಲ್ಪ ತನ ನಂಗೆ ಸಮಾಧಾನ ಮಾಡಿ ಇಟ್ಟು ಫೋನ್. ನಂಗೆ ಇನ್ನೊಂದು ಏನು ಟೆನ್ಷನ್ ಅಂದರೆ, ಇಲ್ಲೇ ನಾ ಇರೋ ಮನ್ಯಾಗ ಯಾರೂ ಇರೋಂಗಿಲ್ಲ, ನಾ ಒಬ್ಬನೇ ಇರೋದೆ. ಹೊರಗೆ ಕುಂತಿರ್ತೀನಿ ಹಾಲ್ನಾಗ ಟಿ ವಿ ನೋಡ್ಕೊಂತ. ಆದರೆ ಆ ರಾತ್ರಿ ಮಾತ್ರ ನಂಗೆ ನಿದ್ದೆನೇ ಆಗ್ತಿಲ್ಲ. 3-3:30 ಆಗಿತ್ತು ನಮ್ಮ ಮನೆಗೆ ಬಂದಾಗ. ಅಲ್ಲೇ ನಡುವು ನಿಂತ ಸ್ವಲ್ಪ ತನ ಚಾಯ್ ಕುಡ್ದು ಬರೋಷ್ಟೇ 3 ಗಂಟೆ ಆಗಿತ್ತು ಅಷ್ಟೇ. ಎಲ್ಲ ನಿಮಗೂ ಅದ ಹೇಳೋದು ನಾನು, ರಾತ್ರಿ ಎಲ್ಲ ಒಬ್ಬರೇ ಜಾಸ್ತಿ ಆಡೋಕೆ ಹೋಗ್ಬೇಡ್ರಿ. ಇಂಥ ಹಿಂಗೆ ನೆಗೆಟಿವ್ ಏಜ್ ಅಂತ ಅಲ್ಲ, ಜನರು ನೆಗೆಟಿವ್ ಇರ್ತಾರೆ, ಕಳ್ಳಿರುತ್ತೆ, ಅಂಥವ್ರು ಏನಾದರೂ ಆಗ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ಐ ಹೋಪ್ ಎಲ್ಲರೂ ನೀವೆಲ್ಲ ಎಂಜಾಯ್ ಮಾಡಿರ್ಬೋದು. ಆಮೇಲೆ ಎಂಜಾಯ್ಗಿನ ಒಂದು ಮಾರಲ್ ಸಿಕ್ಕಿರ್ಬೋದು ನಿಮಗೆ. ಆಮೇಲೆ ಇದೇ ಯೋಚನೆ ಮಾಡಿ ನಾನು ಇಂಥವ ಸ್ವಲ್ಪ ಸ್ಟೋರಿ ಟೈಮ್ ವೀಡಿಯೋಸ್ ಮಾಡ್ಬೇಕಂತೇಳಿ. ನಿಮ್ಮದು ಏನಾದ್ರೆ ಹಿಂಗೆ ಕತ್ತಿಗಳಿದ್ರೆ, ನಿಮ್ಮ ಜೊತೆ ಇಂಥ ಹಾರರ್ ಇನ್ಸಿಡೆಂಟ್ಸ್ ಆಗಿದ್ರೆ ಕಮೆಂಟ್ ತಿಳಿಸ್ರಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡಿ ಎಮ್ ಮಾಡಿರಿ. ಇಲ್ಲಾಂದರೆ ಇಮೇಲ್ ID ಕಳಿಸ್ರಿ. ಮತ್ತು ಜೊತೆ ಏನಾದರೂ ಫೋಟೋಗ್ರಾಫ್ ಪ್ರೂಫ್ಸ್ ಇಲ್ಲ ವೀಡಿಯೋಗ್ರಾಫ್ ಪ್ರೂಫ್ಸ್ ಇದ್ದರೂ ಕಳಿಸ್ರಿ, ಸ್ವಲ್ಪ ಈಸಿ ಆಕೈತಿ ತೋರ್ಸೋಕೆ. ಆಮೇಲೆ ಇದಂತರೂ ನಿಜ, ಈಗ ಆಲ್ಮೋಸ್ಟ್ ವೀಕ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಹೊಸ ಡೈಲಿ ವ್ಲಾಗ್ಸು ಮಾಡ್ಬೇಕಂತ ಇತ್ತಲ್ಲ, ನೋಡಂತೆ ಟೈಮ್ ಸಿಕ್ಕರೆ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ಹೊಸ ವೀಡಿಯೋದಾಗ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಸ್ವಲ್ಪ ಚಲೋ ಲೈಕ್ಸ್ ಬಂದರೆ ಸ್ವಲ್ಪ ಚಲೋ ವ್ಯೂಸ್ ಬರತ್ತರ ಮಾಡಕ್ಕೆ ಸ್ವಲ್ಪ ಮೋಟಿವೇಶನ್ ಬರ್ತೈತಿ. ಇಲ್ಲಾಂದರೆ ಅದು ಬರೋಂಗಿಲ್ಲ. ಈಗ ಹೆಂಗೆ ಒಂದು ಮಾಡತ್ತೀನಿ. ಈಗ ಏನಿಲ್ಲ, ಆ್ಯಕ್ಚುಲಿ ನನ್ನ ಕಡೆ ಸೆಟಪ್ ಇಲ್ಲ, ಏನಿಲ್ಲ. ಸುಟ್ಕೇಸ್ನ ಹಿಂಗೆ ಫೋನ್ ಇಟ್ಟು ಮಾಡತ್ತೀನಿ. ಸಪೋರ್ಟ್ ಮಾಡಿರಿ, ಚಲೋ ಬನ್ನಿ ಮಾಡೋಣಂತೆ ಅಷ್ಟೇ ಇವತ್ತಿಗೆ. ಬಾಯ್.